ಕೋಲಾರ ತಾಲೂಕಿನ ರಾಮಸಂದ್ರ ಗೇಟ್ ಬಳಿ ನೂತನವಾಗಿ ಆರಂಭವಾಗಿರುವ ನಂದಿನಿ ಪಾರ್ಲರ್ ಮಳಿಗೆಯನ್ನ ಮಾಲೂರು ತಾಲೂಕಿನ ಜನಪ್ರಿಯ ಶಾಸಕರಾದ ಕೆವೈ ನಂಜೇಗೌಡರು ಉದ್ಘಾಟಿಸಿ ಮಾತನಾಡಿದರು. ಕರ್ನಾಟಕ ರಾಜ್ಯದಾದ್ಯಂತ ಅದರಲ್ಲೂ ಸಹ ಅಮೆರಿಕ ಸೇರಿದಂತೆ 500 ನಂದಿನಿ ಪಾರ್ಲರ್ಗಳನ್ನು ಕಲಬುರಗಿ ಮುಖಾಂತರ ಮಾಡಿರುತ್ತಾರೆ. ಕೋಲಾರ ಒಕ್ಕೂಟಕ್ಕೆ ಸಂಬಂಧಪಟ್ಟಂತೆ ಸನ್ಮಾನ್ಯ ಮುಖ್ಯಮಂತ್ರಿಗಳು 500ರಲ್ಲಿ 30 ನಂದಿನಿ ಪಾರ್ಲರ್ ಉದ್ಘಾಟನೆಯಾಗಿವೆ ಎಂದು ಕೆವೈ ನಂಜೇಗೌಡರು ತಿಳಿಸಿದ್ದಾರೆ. ಇದರ ಉದ್ದೇಶ ಹಾಲು ಉತ್ಪಾದನೆ ಹೆಚ್ಚಾಗುತ್ತದೆ, ಒಕ್ಕೂಟಕ್ಕೆ ಲಾಭದಾಯಕವಾಗುತ್ತದೆ. ಹಾಲು ಉತ್ಪಾದಕರ ದರವನ್ನ ಹೆಚ್ಚಾಗಿ ಕೊಡುವುದಾಗಿ, ಆದ್ದರಿಂದ ಹಾಲು ಉತ್ಪಾದನೆ ಕರ್ನಾಟಕದಲ್ಲಿ 1 ಕೋಟಿಗಿಂತಲೂ ಹೆಚ್ಚಾಗಿದೆ. ಗ್ರಾಹಕರ ಹಾಲಿನ ದರವನ್ನ ಹೆಚ್ಚು ಮಾಡುವುದು ಇದರ ಉದ್ದೇಶವಾಗಿದೆ ಎಂದು ತಿಳಿಸಿದ್ದಾರೆ. ಈ ಸಂದರ್ಭದಲ್ಲಿ ಜನಪ್ರತಿನಿಧಿಗಳು, ಕೋಮಲ್ ನ ಆಡಳಿತ ಮಂಡಳಿ ಸದಸ್ಯರು, ಅಧಿಕಾರಿಗಳು ಹಾಗೂ ಮುಖಂಡರು ಹಾಜರಿದ್ದರು. ಎಂಟಿವಿ ವರದಿಗಾರರು ಯಶೋಧ ಟಿ. ಅಲ್ಲಿ ಹಾಲು ಮತ್ತು ಹಾಲಿನ ಉತ್ಪನ್ನಗಳನ್ನು ಮಾರಾಟ ಮಾಡತಕ್ಕಂಥ ಮಳಿಗೆಗಳು ರಾಜ್ಯಾದ್ಯಂತ ಈ ಮಳಿಗೆಗಳನ್ನು ಇವತ್ತು ಕಲಬುರಗಿನಲ್ಲಿ ಸಾಂಕೇತಿಕವಾಗಿ ಉದ್ಘಾಟನೆ ಮಾಡೋದ್ರಿಂದ 500 ಮಳಿಗೆಗಳನ್ನು ಕೂಡ ಉದ್ಘಾಟನೆ ಮಾಡ್ತಾ ಇದ್ದೇವೆ. ಕೆಎಂಎಫ್ ಆದಮೇಲೆ ಮಿಲ್ಕ್ ಸೊಸೈಟಿಗಳಾದಮೇಲೆ ಹಾಲಿನ ಉತ್ಪನ್ನ ಪ್ರತಿ ವರ್ಷ ಹೆಚ್ಚಾಗ್ತೇ ಇದೆ. ಇದು ಹಾಲು ಉತ್ಪಾದಕರು ತರಬೇಕು, ರೈತರು ಹಾಲು ಉತ್ಪಾದನೆ ಮಾಡತಕ್ಕಂಥದ್ದು. ಇದು ನಂದಿನಿ ಬ್ರ್ಯಾಂಡ್ನಲ್ಲಿ ಹಾಲು ಉತ್ಪಾದನೆ ಮಾಡಿದಂಥ ಹಾಲನ್ನ ಮಾರುಕಟ್ಟೆ ಮೂಲಕ ವಿಲೇವಾರಿ ಮಾಡತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಹಾಲು ಉತ್ಪಾದನೆ ಮಾಡೋದು ಎಷ್ಟು ಮುಖ್ಯವೋ ಅಷ್ಟೇ ಮುಖ್ಯ ಮಾರುಕಟ್ಟೆಯನ್ನ ವಿಸ್ತಾರ ಮಾಡತಕ್ಕಂಥದ್ದು. ಹಾಲು ಉತ್ಪಾದನೆ ಆದಮೇಲೆ ಅದನ್ನು ಮಾರಾಟ ಮಾಡಬೇಕು. ಆ ಮೂಲಕ ಹಾಲು ಉತ್ಪಾದನೆ ಮಾಡತಕ್ಕಂಥ ರೈತರಿಗೆ ಹಣ ಪಾವತಿ ಮಾಡಬೇಕಲ್ಲ. ಇದು ಒಂದು ಕಾಲದಲ್ಲಿ ಹಾಲು ಉತ್ಪಾದನೆಗೆ ಮಾರುಕಟ್ಟೆ ಇರಲಿಲ್ಲ. ಗುಜರಾತ್ನಲ್ಲಿ ಪ್ರಾರಂಭ ಆಗಿ ಇಡೀ ದೇಶದಲ್ಲಿ ಪ್ರಾರಂಭ ಆಯಿತು, ಕರ್ನಾಟಕದಲ್ಲೂ ಕೂಡ ಪ್ರಾರಂಭ ಆಯಿತು. ಇವು ಹಂತಗಳಲ್ಲಿ ಇವು ಕೆಲಸ ಮಾಡ್ತಾರೆ. ಪ್ರಾಥಮಿಕ ಸೊಸೈಟಿಗಳು, ಮಿಲ್ಕ್ ಯೂನಿಯನ್ಗಳು ಮತ್ತು ಕರ್ನಾಟಕ ಮಿಲ್ಕ್ ಫೆಡರೇಷನ್ ಕೆಎಂಎಫ್ 3 ಹಂತಗಳಲ್ಲಿ ಕೆಲಸ ಮಾಡ್ತಾರೆ. ಸೊಸೈಟಿಗಳಲ್ಲಿ ಹಾಲನ್ನು ಉತ್ಪಾದನೆ ಮಾಡಿ ಹಾಲು ಶೇಖರಣೆ ಮಾಡ್ತಾರೆ. ಆಮೇಲೆ ಮಿಲ್ಕ್ ಯೂನಿಯನ್ನಲ್ಲಿ ಅದು ಪ್ರೊಸೆಸ್ ಆಗಿ ಉತ್ತಮವಾದಂಥ ಆರೋಗ್ಯಕರವಾದಂಥ ಹಾಲನ್ನು ಅಲ್ಲಿ ಮಾರಾಟ ಮಾಡೋದ್ರ ಜೊತೆಗೆ ಕೆಎಂಎಫ್ ಕೂಡ ಕೆಲಸ ಕೆಎಂಎಫ್ ಅದು ಅಪೇಕ್ಷೆ ಮಾಡಿ ಮಿಲ್ಕ್ ಯೂನಿಯನ್ಗಳು ಜಿಲ್ಲಾ ಮಟ್ಟದಲ್ಲಿ ಕೆಲಸ ಮಾಡತಕ್ಕಂಥದ್ದು ಸುಮಾರು ಈಗ 16 ಒಕ್ಕೂಟಗಳಿದ್ದಾವೆ. 16 ಒಕ್ಕೂಟಗಳು. ಈ 16 ಒಕ್ಕೂಟಗಳಿಂದ ಸುಮಾರು 1 ಕೋಟಿ 1 ಕೋಟಿ ಲೀಟರ್ ಹಾಲು ಉತ್ಪಾದನೆ ಆಗ್ತಾ ಇದೆ. ನಾನು ಸ್ವಲ್ಪ ದಿನ ಸಂಬಳ ದುಡ್ಡು ಬರುತ್ತಾ ಇದ್ದೆ. ಆ ಕಾಲದಲ್ಲಿ ಮಿಲ್ಕ್ ಯೂನಿಯನ್ ಬೇರೆ, ಡೈರಿಗಳು ಬೇರೆ ಕೆಲಸ ಮಾಡ್ತಾ ಇದ್ದೆ. ನಾನು ಮತ್ತು ಪಶ್ಚಿಮೋತ್ತರ ಮಂತ್ರಿ ಆಗಿದ್ದ ಮಿಲ್ಕ್ ಯೂನಿಯನ್ಗಳಿಗೆ ಡೈರಿಗೂ ಕೂಡ ವರ್ಗಾವಣೆ ಮಾಡಿಕೊಟ್ಟೆ.
ರೈತರ ಸಂಘಟನೆ, ರೈತರೇ ಇದನ್ನು ನಿಭಾಯಿಸಬೇಕು ಹೇಳಿ ಈ ಡೈರಿಗಳನ್ನೆಲ್ಲ ಒತ್ತಡ ಮಾಡಿಕೊಂಡು ನಾನು ಅಲ್ಲಿಂದ ಇಲ್ಲಿವರೆಗೆ ಬೆಳಕಲ್ಲಿ ಬಂದಿದೆ. ಮಾರುಕಟ್ಟೆ ಹೆಚ್ಚು ಮಾಡಲೇಬೇಕು. ಯಾಕಂದರೆ ನಾವು ಈ ಕಾಲದಲ್ಲಿ ಮಾರುಕಟ್ಟೆ 2013ರಿಂದ 2018 ಮುಖ್ಯಮಂತ್ರಿ ಆಗಿರುವಾಗ ಆಗ ಹಾಲು ಉತ್ಪಾದಕರಿಗೆ ಇನ್ಸೆಂಟಿವ್ ಆಗಿ 5 ರೂಪಾಯಿಯನ್ನು ಕೊಡ್ತಕ್ಕಂಥ, ಒಂದು ಲೀಟ್ರಿಗೆ 5 ರೂಪಾಯಿ ಕೊಡ್ತಕ್ಕಂಥ ಕೆಲಸವನ್ನು ಮಾಡೋದು. 1 ಲೀಟ್ರಿಗೆ 5 ರೂಪಾಯಿ. ಇವತ್ತು 1 ಕೋಟಿ ಇಂಟು 5 ರೂಪಾಯಿ ಎಷ್ಟಾಯ್ತಮ್ಮ? 5 ಕೋಟಿ ಒಂದು ತಿಂಗಳಿಗೆ ರೈತರಿಗೆ ಸರ್ಕಾರದಿಂದ 5 ಕೋಟಿ ರೂಪಾಯಿಗಳನ್ನ ಕೊಡ್ತಾ ಇದ್ದೀವಿ. ಒಂದು ದಿನಕ್ಕೆ 5 ಕೋಟಿ ರೂಪಾಯಿ ಕೊಡ್ತೀವಿ. ತಿಂಗಳಿಗೆ 150 ಕೋಟಿ. ಒಟ್ಟು 1700 ಕೋಟಿ ರೂಪಾಯಿಗಳನ್ನು ವರ್ಷಕ್ಕೆ ರಾಜ್ಯ ಸರ್ಕಾರದಿಂದ ಹಾಲು ಉತ್ಪಾದಕರಿಗೆ ಕೊಡ್ತಾ ಇದ್ದೀವಿ. ಇದು ಒಂದು. ಎಲ್ಲರೂ ನನಗೆ ಮುಖ್ಯಮಂತ್ರಿಯಾದಂಥ ಸಂದರ್ಭದಲ್ಲಿ 2013ರಲ್ಲಿ ನನಗೆ KMFನವರು ಮತ್ತು ಮಿಲ್ಕ್ ಯೂನಿಯನ್ ಅವರೆಲ್ಲ ಬಂದರು. ನಮಗೆ ಹಾಲು ಜಾಸ್ತಿ ಆಗುತ್ತದೆ, ಮಾರಾಟ ಕಡಿಮೆ ಇದೆ ಅಂತ ಹೇಳಿದ್ರು. ಅದಕ್ಕೆ ನಮ್ಮ ವಿದ್ಯಾರ್ಥಿಗಳಿಗೆ ಪೌಷ್ಟಿಕಾಂಶವಾಗಿ ಹಾಲು ಕೊಡಬೇಕು ಅಂತೇಳಿ ಒನ್ ಟೈಮ್ ಕರ್ನಾಟಕ ರಾಜ್ಯಾದ್ಯಂತ, ಅದರಲ್ಲಿ ಅಮೆರಿಕದಲ್ಲಿ ಕೂಡ 500 ನಂದಿನಿ ಪಾರ್ಲರ್ಗಳನ್ನು ಉದ್ಘಾಟನೆ ಕಲಬುರಗಿ ಮುಖಾಂತರ ಮಾಡಿದ್ದಾರೆ. ಅದರಲ್ಲಿ ನಮ್ಮ ಒಕ್ಕೂಟದಿಂದ ಮೂವತ್ತು ಪಾರ್ಲರ್ಗಳು ಇವತ್ತು ಟೋಟಲ್ ನಮ್ಮ ಕೋಲಾರ ಒಕ್ಕೂಟಕ್ಕೆ ಸಂಬಂಧಪಟ್ಟಂಗೆ ಸನ್ಮಾನ್ಯ ಮುಖ್ಯಮಂತ್ರಿಗಳು 500ರಲ್ಲಿ ನಮ್ಮ ಒಕ್ಕೂಟದ್ದು 30 ಉದ್ಘಾಟನೆ ಆಗಿದೆ. ಅದರ ಜೊತೆಗೆ ವಿಶೇಷವಾಗಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಉದ್ದೇಶ ಏನು ಅನ್ನೋದ್ರ ಬಗ್ಗೆ ನಾವೆಲ್ಲ ಅರ್ಥ ಮಾಡ್ಕೋಬೇಕಾಗ್ತದೆ. ಪಾರ್ಲರ್ ಮಾಡೋದ್ರಿಂದ ಏನೇನು ಉಪಯೋಗ ಇದೆ ಅವ್ರಿಗೆ ಗೊತ್ತಿದೆ. ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಹಾಲು ಉತ್ಪಾದನೆ ಹೆಚ್ಚಿಗೆ ಆಗ್ತಾ ಇದೆ. ಹಾಲು ಉತ್ಪಾದನೆ ಯಾವತ್ತಿಂದ ಹೆಚ್ಚಿಗೆ ಆಗಕ್ಕೆ ಪ್ರಾರಂಭ ಆಯಿತು ಅಂದರೆ ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಮೊದಲು ಮುಖ್ಯಮಂತ್ರಿ ಆಗಿದ್ದ ಸಂದರ್ಭದಲ್ಲಿ ಹಾಲು ಉತ್ಪಾದಕರ ಪರವಾಗಿ ಮತ್ತೆ ಒಕ್ಕೂಟಗಳಿಗೆ ಅನುಕೂಲ ಆಗುವ ತೀರ್ಮಾನ ತಗೊಂಡಿದ್ದು. 5 ರೂಪಾಯಿ ಪ್ರೋತ್ಸಾಹ ಧನ ಕೊಡುವಂಥದ್ದಿರ್ಬೋದು, ಹಾಲು ಹೆಚ್ಚಿಗೆ ಆಗಿ ಮಾರಾಟ ಮಾಡೋಕ್ಕಾಗದೆ ರಜಾ ಕೊಡ್ತಾ ಇದ್ದಿದ್ದು, ಮತ್ತೆ ಹಾಲು ಉತ್ಪಾದಕರಿಗೆ ಹೆಚ್ಚು ರೇಟನ್ನು ಕೊಡೋಕ್ಕಾಗದೇ ಇದ್ದಿದ್ದು ದಿನಗಳು. ಸ್ಕೂಲ್ ಮಕ್ಕಳಿಗೆ ಹಾಲನ್ನು ಕೊಡುವಂಥದ್ದು, ಸ್ಥಿರಭಾಗ್ಯ ಕಾರ್ಯಕ್ರಮ ಕೊಟ್ಟಿದ್ದು ಅಲ್ಲಿಂದ ಪ್ರಾರಂಭ ಆಯಿತು. ಒಕ್ಕೂಟಗಳ ಲಾಭದಾಯಕವಾಗಿ ಬರೋದಕ್ಕೆ ಮತ್ತೆ ಹಾಲು ಉತ್ಪಾದಕರಿಗೆ ದರವನ್ನು ಹೆಚ್ಚಿಗೆ ಕೊಡೋದಕ್ಕೆ ಹಾಲು ಉತ್ಪಾದನೆ ಹೆಚ್ಚಿಗೆ ಆಗಿದೆ. ಅದರಿಂದ ಕರ್ನಾಟಕ ರಾಜ್ಯದಲ್ಲಿ ಇವತ್ತು 1 ಕೋಟಿಗಿಂತ ಮೇಲೆ ಹೋಗಿದೆ. ಪ್ರತಿದಿನ ಹಾಲು ಉತ್ಪಾದನೆ ಆಗ್ತಾ ಇದೆ. ಇನ್ನೂ ಹೆಚ್ಚಿಗೆ ಹಾಲು ಉತ್ಪಾದನೆ ಆಗಬೇಕು ಅನ್ನೋ ಉದ್ದೇಶದಿಂದ 2ನೇ ಅವಧಿಗೆ ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆದಮೇಲೆ
ವಿಶೇಷವಾಗಿ 3 ತೀರ್ಮಾನಗಳು. ಮೊದಲನೇ ಬಾರಿಗೆ ಹಾಲು ರೇಟನ್ನ ಗ್ರಾಹಕರ ರೇಟನ್ನ ಹೆಚ್ಚಿಗೆ ಮಾಡ್ತಾರೆ. ಅವತ್ತು ತಗೊಂಡಂತ ತೀರ್ಮಾನ ಗ್ರಾಹಕರಿಗೆ ಹಾಲು ರೇಟ್ ಜಾಸ್ತಿ ಮಾಡೋ ದುಡ್ಡು ₹3 ಏನಿದೆ, ಆ ₹3 ನೇರವಾಗಿ ಹಾಲು ಉತ್ಪಾದಕರಿಗೆ ಕೊಡಬೇಕು ಅಂತ ತಗೊಂಡಂತ ತೀರ್ಮಾನ ಇದೆ. ಮತ್ತೆ ರೀಸೆಂಟ್ ಆಗಿ ₹4 ರೇಟನ್ನ ಜಾಸ್ತಿ ಮಾಡ್ತಾರೆ ಗ್ರಾಹಕರಿಗೆ. ಆ ₹4 ಕೂಡ ನೇರವಾಗಿ ಹಾಲು ಉತ್ಪಾದಕರಿಗೆ ಕೊಡಬೇಕು ಅಂತ ತಗೊಂಡಂತ ತೀರ್ಮಾನ. ಎಲ್ಲೋ ಒಂದು ಕಡೆ ಗ್ರಾಹಕರಿಗೆ ರೇಟನ್ನು ಜಾಸ್ತಿ ಮಾಡಿ ಉತ್ಪಾದಕರಿಗೆ ಯಾಕೆ ಕೊಡಬೇಕು ಅನ್ನೋ ಪ್ರಶ್ನೆ ಕೂಡ ಉದ್ಭವ ಆಗ್ತದೆ. ಅದು ಹೊರ ರಾಜ್ಯಗಳನ್ನು ನೋಡಿದಾಗ ನಮ್ಮ ನಂದಿನಿ ಬ್ರ್ಯಾಂಡ್ ಬಿಟ್ಟು ಬೇರೆ ಬೇರೆ ಬ್ರ್ಯಾಂಡ್ ಹಾಲು ಗ್ರಾಹಕರ ರೇಟ್ ನೋಡಿದಾಗ 8 ರಿಂದ 10 ರೂಪಾಯಿ ನಾವು ಕಡಿಮೆ ಇದ್ದೀವಿ ನಂದಿನಿ ಬ್ರ್ಯಾಂಡ್. ಅದನ್ನ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಕೆಎಂಎಫ್ ಒಕ್ಕೂಟದ ಅಧ್ಯಕ್ಷ ಗಮನಕ್ಕೆ ತಂದಾಗ ಬೇರೆ ಬೇರೆ ಹಾಲುಗಳು, ಬೇರೆ ಬೇರೆ ರಾಜ್ಯದ ಬೇರೆ ಬೇರೆ ಬ್ರಾಂಡ್ ಹಾಲನ್ನ ಹೆಚ್ಚಿಗೆ ಮಾಡ್ತಾ ಇದ್ದಾರೆ, ಅದನ್ನ ನಮ್ಮ ರೇಟ್ ಕಡಿಮೆ ಇದೆ ಅಂತಾಗ ತಗೊಂಡಂತ ತೀರ್ಮಾನ, ಈ ತೀರ್ಮಾನದಿಂದ ಕೂಡ ಹಾಲು ಉತ್ಪಾದಕರು ಹೆಚ್ಚಿಗೆ ಆದರು, ಹಾಲು ಉತ್ಪಾದನೆ ಕೂಡ ಹೆಚ್ಚಿಗೆ ಆಯಿತು. ಹೌದು, ಹಾಲು ಉತ್ಪಾದನೆ ಹೆಚ್ಚಿಗೆ ಆದ್ಮೇಲೆ ಮಾರ್ಕೆಟಿಂಗ್ ಅಷ್ಟೇ ಇಂಪಾರ್ಟೆಂಟ್ ಅಲ್ವಾ? ಮಾರ್ಕೆಟಿಂಗ್ ಮಾಡಬೇಕಾದ್ರೆ ನಾವು ಹೊರ ರಾಜ್ಯಗಳಿಗೆ ಹೋಗ್ತಾ ಇದ್ವಿ, ವಿದೇಶಗಳಿಗೆ ಹೋಗ್ತಾ ಇದ್ದೀವಿ. ಆದರೆ ಸನ್ಮಾನ್ಯ ಮುಖ್ಯಮಂತ್ರಿ ತಗೊಂಡಂತ ತೀರ್ಮಾನ, ನಂದಿನಿ ಉತ್ಪಾದನೆಗಳೇನೇನಿದೆ, ಹಾಲಿಂದ ಮಾಡುವಂಥ ಉತ್ಪಾದನೆಗಳೇನಿದೆ, ಸುಮಾರು 150 ನಂದಿನಿ ಪ್ರಾಡಕ್ಟ್ಸ್ ಇದೆ. ಇವೆಲ್ಲ ಕಡೆನೂ ಸಿಗ್ಬೇಕು, ಅದು ಸಿಗ್ತಾ ಇಲ್ಲ. ನಂದಿನಿ ಬ್ರ್ಯಾಂಡ್ ಎಲ್ಲ ಕಡೆ ಬೇಕು, ಆದರೆ ಸಿಗ್ತಾ ಇಲ್ಲ. ನಾನು ಕೂಡ ನಮ್ಮ ಒಕ್ಕೂಟದಲ್ಲಿ ಹೇಳ್ತಾ ಇದ್ದೆ ಮೊದಲಿಂದ ಕೂಡ, ನಂದಿನಿ ಪ್ರಾಡಕ್ಟ್ ಸಿಲ್ಲರೆ ಅಂಗಡಿಯಲ್ಲೂ ಕೂಡ ಸಿಗಬೇಕು, ಅವಾಗ ನಮ್ಮ ಮಾರ್ಕೆಟಿಂಗ್ ಈಸಿ ಆಗ್ತದೆ ಅಂತ ಹೇಳ್ತಾ ಇದ್ದೆ. ಆದರೆ ಇವತ್ತು ನಾನು ಮುಖ್ಯಮಂತ್ರಿಗಳಿಗೊಂದು ಮನವಿ ಕೊಟ್ಟಿದ್ದೆ. ನಾನು ಏನು ಬೆಂಗಳೂರಲ್ಲಿ ಮಾರ್ಕೆಟಿಂಗ್ ಮಾಡೋದಕ್ಕೆ ಯಾವ ಒಕ್ಕೂಟಗಳಿಗೆ ಒಂದೊಂದು ಏರಿಯಾ ಕೊಟ್ಟಿದ್ದೀರಿ, ಆ ಏರಿಯಾದಲ್ಲಿ ಸರ್ಕಾರಿ ಕಚೇರಿಗಳಾಗಿರ್ಬೋದು, ಸರ್ಕಾರಿ ಜಾಗಗಳೆಲ್ಲಿದೆ ಅಲ್ಲೆಲ್ಲ ನಂದಿನಿ ಪಾರ್ಲರ್ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ರೆ, ಪಾರ್ಲರ್ಗಳು ಮಾಡಿದ್ರೆ, ಹೆಚ್ಚಿಗೆ ಪಾರ್ಲರ್ಗಳು ಮಾಡಿದ್ರೆ ಅನುಕೂಲ ಆಗ್ತದೆ ಅಂತೇಳಿ ಮುಖ್ಯಮಂತ್ರಿಗಳು ಒಂದು ಮನವಿಯನ್ನು ಕೊಟ್ಟಿದ್ದೆ. ನಾ 2ನೇ ಅವಧಿಗೆ ನಮ್ಮ ಆಡಳಿತ ಮಂಡಳಿ ಬಂದ ಮೇಲೆ ಮೊದಲನೇ ಸಭೆಯಲ್ಲಿ ವಿಶೇಷ 3 ತೀರ್ಮಾನ ತಗೊಂಡಿದ್ದೀವಿ ನಾವು. ಮೊದಲನೇ ಬೋರ್ಡಲ್ಲಿ ಹಾಲು ಉತ್ಪಾದನೆ ಹೆಚ್ಚಿಗೆ ಮಾಡಬೇಕು, ವಿಭಜನೆ ಆದ್ಮೇಲೆ ಏನ್ ಮಾಡಬೇಕು ನಮ್ಮ ಒಕ್ಕೂಟದಿಂದ ಅಂತ 3 ತೀರ್ಮಾನಗಳಲ್ಲಿ